ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರ? ಅತ್ಯಂತ ದೊಡ್ಡದಾದಂತಹ ಪೈಪೋಟಿ ನೀಡ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರ, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೆ ಇದ್ರೆ ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರ ಅವರು ಆಗ್ತಾರ? ಇದು ಕೂಡ ದೊಡ್ಡದಾದಂತಹ ಕುತೂಹಲವನ್ನು ಕ್ರಿಯೇಟ್ ಮಾಡಿದೆ. ಯಾಕಿಂತ ಕ್ವಶನ್ ಬಂತು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಾಗ ಮುಂದಿನ ಮುಖ್ಯಮಂತ್ರಿಯ ಪ್ರಶ್ನೆ ಯಾಕೆ ಬಂತು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಸದ್ಯಕ್ಕೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗುವಂತ ಯಾವುದೇ ಲಕ್ಷಣ ಕೂಡ ಇಲ್ಲ. 90% ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇದು ನಂಬರ್ 1. ಸಿದ್ದರಾಮಯ್ಯನವರು 2023ರಲ್ಲಿ ಬಹುಮತವನ್ನು ಗಳಿಸಿದ ನಂತರ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ದೊಡ್ಡದಾದ ಫೈಟ್ ಆಯಿತು. ಆ ಫೈಟ್ ನಲ್ಲಿ ಗೆದ್ದಂತವರು ಸಿದ್ದರಾಮಯ್ಯನವರು. ತನ್ನ ಮುಖ ನೋಡಿ ನಮಗೆ ಮತ ಹಾಕಿದ್ದಾರೆ, ಇಡೀ ಕರ್ನಾಟಕ 5 ಯೋಜನೆಗಳನ್ನು ಕೊಟ್ಟಿದ್ದೇವೆ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೇವೆ, ಹಾಗಾಗಿ ತನ್ನ ಮುಖವನ್ನು ನೋಡಿ, ತನ್ನ 2013ರಿಂದ 2018 ತನಕ ಆಡಳಿತವನ್ನು ನೋಡಿ ನನಗೆ ಮತ್ತೊಮ್ಮೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಾದವನ್ನು ಮಂಡಿಸಿದಂತ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಒಲಿತು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಟ್ಟವನ್ನು ಬಿಟ್ಕೊಡ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು 2023 ಸ್ಟಾರ್ಟಿಂಗ್ ವೇಳೆಗೆ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ದಕ್ಕಲ್ಲ, ಆದ್ರೂ ಕೂಡ ನಾನು ಹಠ ಮಾಡಿದ್ರೆ ಅಟ್ಲೀಸ್ಟ್ 2-3 ವರ್ಷದ ನಂತರ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಒಲಿದು ಬರ್ಬೋದು ಅನ್ನೋ ದೃಷ್ಟಿಯಲ್ಲಿ 2023ರ ಸ್ಟಾರ್ಟಿಂಗ್ ಅಲ್ಲಿ ಕೂಡ ದೊಡ್ಡದಾದಂತ ಹಠ ಮಾಡಿದ್ರು. ಆ ಹಠ ಹೈಕಮಾಂಡ್ ಮುಂದೆ ಹೋಯ್ತು. ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮತ್ತು ನಮ್ಮ ಮೇಧಾವಿ ನಾಯಕರಾದಂತಹ ಖರ್ಗೆ ಅವರ ಸಮ್ಮುಖದಲ್ಲಿ 15 ದಿನಗಳ ಕಾಲ ವಾದ ವಿವಾದ ಆಯಿತು. ಯಾಕೆ ತಾನು ಮುಖ್ಯಮಂತ್ರಿ ಆಗಬೇಕು, ಯಾಕೆ ನನಗೆ ಕೊಡ್ಬೇಕು ಎನ್ನುವ ದೃಷ್ಟಿಯಲ್ಲಿ ಇಬ್ರು ಕೂಡ ವಾದವನ್ನು ಮಂಡನೆ ಮಾಡಿದ್ರು. ಅದಾದ ನಂತರ ಸೋನಿಯಾ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಿ ಫೋನ್ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರನ್ನು ಸಮಾಧಾನಗೊಳಿಸಿದ್ರು. ಅಲ್ಲಿ ಆದಂತ ಒಂದು ಒಪ್ಪಂದ ಅಂದ್ರೆ 2025 ನವೆಂಬರ್ ವೇಳೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡ್ಬೇಕು ಅನ್ನುವಂತ ಒಂದು ಒಪ್ಪಂದ ಆಯಿತು. ಅಲ್ಲಿಗೆ ಸಮಾಧಾನ ಆಯಿತು. ಅದಾದ ನಂತರ ಮೇ 20ಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಸಿಎಂ ಲೆವೆಲ್ಗೆ ಪೋಸ್ಟನ್ನು ಕೊಟ್ಟು ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ. ಅಲ್ಲಿಂದ ಇಲ್ಲಿಯ ತನಕ ಕರ್ನಾಟಕ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅನ್ನೋದೇ ಜನರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿಯ ತನಕ ನಾವು ನೋಡ್ಕೊಂಡು ಬಂದ ಪ್ರಕಾರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿರ್ತಾರೆ. ಮುಖ್ಯಮಂತ್ರಿ ಎಲ್ಲಿ ಹೋದ್ರು ಕೂಡ ಅವರು ದೊಡ್ಡ ಗೌರವ ಸಿಗುತ್ತೆ, ಮುಖ್ಯಮಂತ್ರಿಯವರಿಗೆ ಎಲ್ಲ ಸೆಕ್ಯೂರಿಟಿ ಸಿಗುತ್ತೆ, ಎಲ್ಲ ಗೌರವ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಆದ್ರೆ ಅದೇ ರೀತಿಯಲ್ಲಿ ಅದಕ್ಕೆ ಪ್ಯಾರಲಲ್ ಆಗಿ ಡಿ.ಕೆ. ಶಿವಕುಮಾರ್ ಅಂದ್ರೆ ಡಿ.ಸಿ.ಎಂ ಅವರಿಗೂ ಕೂಡ ಮುಖ್ಯಮಂತ್ರಿಯವರಿಗೆ ಸಿಗುವಂತ ಗೌರವ ಕೂಡ ಅವ್ರಿಗೆ ಸಿಗ್ತಾ ಇದೆ. ಮತ್ತು ಹೋದಲ್ಲಿ ಬಂದಲ್ಲಿ ಎಲ್ಲ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಮಾಧ್ಯಮಗಳು ಫಾಲೋ ಅಪ್ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇದೀಗ ಕಾಲ ಸನ್ನಿಹಿತವಾಗಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಗೊತ್ತಿದೆ ನನಗೆ ಮುಖ್ಯಮಂತ್ರಿ ಪಟ್ಟವನ್ನ ಹೈಕಮಾಂಡ್ ಬಿಟ್ಕೊಡತ್ತೆ ಅನ್ನೋ ದೃಷ್ಟಿಯಲ್ಲಿ ನವೆಂಬರ್ 5ರಿಂದ 6ರ ಸುಮಾರಿಗೆ ಮುಖ್ಯಮಂತ್ರಿ ಪಟ್ಟದಿಂದ ಸಿಎಂ ಇಳಿತಾರೆ. ಅದಾದ ನಂತರ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೂ ಈಗ ನಂಬಿಕೆ ಇದೆ. ಆದ್ರೆ ಲೆಕ್ಕಾಚಾರ ಬೇರೆ ಇದೆ. ಯಾಕಂದ್ರೆ ಪ್ಲಾನ್ ಮೇಲೆ ಪ್ಲಾನ್ ಆಗಿ ಸಿದ್ದರಾಮಯ್ಯನವರು ಒಂದೊಂದೇ ತಮ್ಮ ಬಾಣವನ್ನು ಬಿಡ್ತಾ ಇದ್ದಾರೆ. ಈ ಹಿಂದೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಕ್ಸುವಂತ ಲೆವೆಲ್ ಬಂದಿತ್ತು. ಅದಾದ ನಂತರ ಅದು ತಣ್ಣಗಾಯ್ತು. ಅದಾದ ನಂತರ ಇದೀಗ ದೊಡ್ಡದಾದಂತ ಒಂದು ಸದ್ದು ಅದೇನಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡ್ಲೇಬಾರದು ಅನ್ನೋ ದೃಷ್ಟಿಯಲ್ಲಿ ಜಾತಿ ಗಣತಿಯ ವಿಷಯವನ್ನು ತಂದು ಗದ್ದಲ ಎಬ್ಸಿ ಎಲ್ಲದಕ್ಕೂ ಕೂಡ ಮಂಗಳಾರತಿ ಹಾಡಬೇಕು, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತೊಮ್ಮೆ ಇದೀಗ ಜಾತಿ ಗಣತಿ, ಜನಗಣತಿ ಎಲ್ಲಕ್ಕೂ ಕೂಡ ಮುನ್ನಡೆ ಬರೆಯುವ ದೃಷ್ಟಿಯಲ್ಲಿ ಮತ್ತೊಂದ್ಸಲ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಯಿತು. ಅದಾದ ನಂತರ ನಾನು ಮುಖ್ಯಮಂತ್ರಿ ಆಗಿರೋ ತನಕ ಅಥವಾ ನನ್ನ ಮುಖ್ಯಮಂತ್ರಿ ಅವಧಿಯ ಒಳಗಡೆ ಈ ಜಾತಿ ಲೆಕ್ಕಾಚಾರವನ್ನ ತಂದಿಡ್ಲೇಬೇಕೆನ್ನೋ ದೃಷ್ಟಿಯಲ್ಲಿ ಜಾತಿ ಗಣತಿಯನ್ನು ಮಂಡನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಗೊಂದಲವನ್ನು ಹಾಗೆ ಕ್ಯಾರಿ ಮಾಡಿ ಬರುವ ಮಾರ್ಚ್ ತನಕ ತಾನೇ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಸೂಚನೆ ಕೂಡ ಹೈಕಮಾಂಡ್ಗೆ ಕೊಟ್ಟರು. ಅಲ್ಲಿಗೆ 2026 ಆಗುತ್ತೆ. ಮಾರ್ಚ್ ವೇಳೆಗೆ ಮತ್ತೊಂದು ಬಜೆಟ್ ಅನ್ನು ಕೂಡ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಒಂದಂದ್ರೆ ನವೆಂಬರ್ ಇಂದ ನಿಮ್ಗೆ ಮಾರ್ಚ್ ತನಕ ಶಿಫ್ಟ್ ಆದ್ರೆ ಮಾರ್ಚ್ ನಂತರ ಏನಾಗುತ್ತೆ ಅನ್ನೋ ದೊಡ್ಡ ಕುತೂಹಲವಾಗುತ್ತೆ. ಯಾಕಂದ್ರೆ ಮಾರ್ಚ್ ವೇಳೆಗೆ ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗುತ್ತೆ, ಅವ್ರ ಮೇಲೆ ಏನಾದ್ರು ಎನ್ಕ್ವೈರಿ ಆಗುತ್ತಾ? ಅವರಿಗೆ ಈಗಾಗಲೇ ಅನೇಕ ಪ್ರಕರಣಗಳು ಅವರ ತಲೆ ಮೇಲಿದೆ. ಎಲ್ಲವನ್ನ ಭೇದಿಸಿಕೊಂಡು 2026 ಮಾರ್ಚ್ ನಂತರ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಒಲ್ದು ಬರುತ್ತಾ? ಅಷ್ಟರೊಳಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಪ್ಲಾನ್ ಗಳನ್ನು ಕೂಡ ಹಣಿಯುವಂತ ಚಾನ್ಸ್ ಇದೆ. ಯಾಕಂದ್ರೆ ಮಾರ್ಚ್ ಅಲ್ಲಿ ಮತ್ತೊಂದು ಬಜೆಟ್ ಅನ್ನು ಮಾಡಿ, ಅಂದ್ರೆ ಈಗಾಗಲೇ 16 ಫೈನಾನ್ಸ್ ಬಜೆಟ್ ಅನ್ನು ಮಾಡಿದಂತ ಹೆಗ್ಗಳಿಕೆ ಅಥವಾ ದಾಖಲೆ ಕೂಡ ಸಿದ್ದರಾಮಯ್ಯನವರಿಗಿದೆ. ಮತ್ತೊಂದು ಬಜೆಟ್ಗೆ ಅವಕಾಶವನ್ನು ಕೊಟ್ರೆ ಹೈಕಮಾಂಡ್ ತಾನೇ ಮುಖ್ಯಮಂತ್ರಿ ಆಗಿ ಮುಂದುವರಿಯಬೇಕು, ಅಥವಾ ಮತ್ತೊಂದು ಬಜೆಟ್ ಮಂಡನೆಗೆ ಅವಕಾಶವನ್ನು ಕೊಟ್ರೆ ಆ ಬಜೆಟ್ ನಲ್ಲಿ
ಒಂದು 4-6 ಯೋಜನೆಗಳನ್ನ ಒಳ್ಳೇದಾಗಿ ಕೊಟ್ರೆ ಆಗ ಸಿದ್ದರಾಮಯ್ಯನವರು ಇಳಿಯೋದಕ್ಕೆ ಜನನೇ ಬಿಡಲ್ಲ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ 5 ಗ್ಯಾರಂಟಿಗಳನ್ನ ಹಣ ಒದಗಿಸುವ ನಿಟ್ಟಿನಲ್ಲಿ ಪೂರಕ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಏನಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ರೆ ಮತ್ತೆ ಮುಖ್ಯಮಂತ್ರಿಯ ಬದಲಾವಣೆ ಕೂಗು ಲೇಟ್ ಆಗುತ್ತೆ. ಏನಾದ್ರೂ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಏನಾದ್ರೂ 2027 ತನಕ ಮುಂದುವರೆದ್ರೆ ಆಗ ಹೈಕಮಾಂಡ್ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸು ಮಾಡಲ್ಲ. ಯಾಕಂದ್ರೆ 2028ಕ್ಕೆ ಚುನಾವಣೆ ಬರುತ್ತೆ. ಅದಕ್ಕಿಂತ 1 ವರ್ಷ ಮೊದಲು ಏನಾದರೂ ಸಿದ್ದರಾಮಯ್ಯನವರನ್ನ ಪಟ್ಟದಿಂದ ಕೆಳಗಿಳಿಸಿ 2027 ಮಾರ್ಚ್ ವೇಳೆಗೆ ಏನಾದರೂ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ರೆ ಅದು ವಿಪಕ್ಷಗಳಿಗೆ ಆಹಾರವಾಗುತ್ತೆ. ಜೊತೆಗೆ ಜನರಲ್ಲಿ ಗೊಂದಲವನ್ನು ಕೂಡ ಮೂಡುವಂತೆ ಮಾಡುತ್ತೆ. ಇಷ್ಟು ದಿನ ಅಂದ್ರೆ 3.5 ವರ್ಷದ 4 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ರಾಜ್ಯವನ್ನು ಸುಭಿಕ್ಷವಾಗಿರುವಂತೆ ಮಾಡಿದ್ರು. ಆದ್ರೆ ಕೊನೆಯ ಗಳಿಗೆಯಲ್ಲಿ ಹಿಂದುಳಿದ ನಾಯಕರಾದಂತ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್, ಕಾಂಗ್ರೆಸ್ ಮತ್ತು DKC ಸೇರಿ ಅವರಿಗೆ ಮೋಸ ಮಾಡ್ತು. ತಮ್ಮ ಇಡೀ ವಯಸ್ಸಿನಲ್ಲಿ ರಾಜಕೀಯ ಮುಸ್ಸಂಜೆಯಲ್ಲಿ ರಾಜಕೀಯ ನಾಯಕರಾದಂತಹ, ಮೇಧಾವಿಯಾದಂತ ಮತ್ತು ಹಿಂದುಳಿದ ವರ್ಗದ ನಾಯಕರಾದಂತ ಸಿದ್ದರಾಮಯ್ಯನವರಿಗೆ ಮೋಸ ಮಾಡ್ತು ಎನ್ನುವ ಕೂಗು ಕೇಳಿ ಬರುತ್ತೆ. ಅದು ಪರೋಕ್ಷವಾಗಿ ಬಿಜೆಪಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲೆಯತ್ತೆ ಎನ್ನುವ ಒಂದು ಈ ಶೇಕಡಾವಾರನ್ನ ತೆಗೆದುಕೊಂಡ್ರೆ ಕೇವಲ 20-25% ಎಸ್ ಅನ್ಬಹುದು. ಜೊತೆಗೆ 75-80% ಅವರು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವರ ಟಾರ್ಗೆಟ್ ಒಂದೇ, ನಾನು 2026 ತನಕ ನಾನು ಮುಖ್ಯಮಂತ್ರಿ ಆಗ್ತೇನೆ. ಅದಾದ ನಂತರ ಕಾಲ್ ಹೇಗೆ ಬರುತ್ತೆ, ಗೊಂದಲ ಹೇಗಿರುತ್ತೆ ಮತ್ತು ಜನ ಹೇಗೆ ಬಯಸ್ತಾರೆ, ಅದಾದ ನಂತರ ನೀವು ನಿರ್ಣಯವನ್ನು ಕೈಗೊಳ್ಳಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ತಿಳಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮೊದಲು ಏನ್ ಬೇಡಿಕೆ ಇಟ್ಟಿದ್ರಂದ್ರೆ ದೇವರಾಜ ಅರಸು ಅವರ 7.5 ವರ್ಷಗಳ ಅವಧಿಯನ್ನು ನಾನು ಪೂರ್ಣಗೊಳಿಸಬೇಕು ಎನ್ನುವ ಒಂದು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ರು. ಅದು ಕೂಡ ಜನವರಿ ತನಕ ಪೋಸ್ಟ್ಪೋನ್ ಆಗುತ್ತೆ. ಅಷ್ಟಕ್ಕೆ 2026 ಬರುತ್ತೆ. 2020 ಜನವರಿಗೆ ಒಳಗೆ ಆಗಲ್ಲ. ಯಾಕಂದ್ರೆ 2020 ಮಾರ್ಚ್ ಅಲ್ಲಿ ಒಂದು ಬಜೆಟ್ ಬರುತ್ತೆ. ಹಾಗಾಗಿ ಬಜೆಟ್ ಅನ್ನು ಮಂಡನೆ ಮಾಡುವಂತ ಅವಕಾಶವೂ ಕೂಡ ಸಿದ್ದರಾಮಯ್ಯ ಸಿಗುತ್ತೆ ಅನ್ನೋ ಪ್ಲಾನ್ ಕೂಡ ಮುಂಚಿತ ಪ್ಲಾನ್ ಸಿದ್ದರಾಮಯ್ಯ ಹಾಕೊಂಡಿದ್ದಾರೆ. ಹಾಗಾಗಿ ತಾನು ಬಜೆಟ್ ಮಂಡನೆ ಮಾಡ್ತೇನೆ ಅನ್ನುವಂತ ಪ್ಲಾನ್ ಅವರು ಹೇಳ್ತಾ ಇಲ್ಲ. ಬದಲಾಗಿ ನಾನು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತೇನೆ ಎನ್ನುವ ಪಟ್ಟನ್ನು ಇಟ್ಕೊಂಡು ಜನವರಿ ತನಕ ಸಿಎಂ ಪೋಸ್ಟ್ ಅನ್ನ ತಳಬಹುದು. ಅದಾದ ನಂತರ ಮತ್ತೆ ಬಜೆಟ್ ಮಂಡನೆ ವಿಷಯ ಬಂದಾಗ ಆಗ ಕೂಡ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನೀವೇ ಬಜೆಟ್ ಮಂಡನೆ ಮಾಡಿ ಅಂತ ಅವಕಾಶವನ್ನು ಕೊಡಬಹುದು. ಅದಾದ ನಂತರ ಸಿದ್ದರಾಮಯ್ಯನವರು ಬತ್ತಳಿಕೆಯಲ್ಲಿ ಮತ್ಯಾವ ಪ್ಲಾನ್ ಇಟ್ಟಿದ್ದಾರೆ, ಜೊತೆಗೆ ತಮ್ಮ ಆಪ್ತರ ಮುಖಾಂತರ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಚ್ ಸಿ ಮಹದೇವಪ್ಪ, ಪರಮೇಶ್ವರ್, ಎಂ ಬಿ ಪಾಟೀಲ್ ಹೀಗೆ ಅನೇಕರ ಜೊತೆ ಮಾತಾಡಿ ಮತ್ಯಾವ ಎಲ್ಲ ಪ್ಲಾನ್ ಹಣಿತಾರೆ ಎನ್ನುವುದು ಕೂಡ ಇದೀಗ ದೊಡ್ಡ ಗುಟ್ಟಾಗಿ ಉಳ್ಕೊಂಡಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ 2028 ಒಳಗೆ ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರ, ಅಥವಾ 2028 ಮುಗಿಯ ತನಕ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇದ್ದು ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ರಾಜ್ಯಾಡಳಿತವನ್ನು ಮಾಡ್ತಾರ? ಎಲ್ಲವೂ ಕೂಡ ಕುತೂಹಲವಾಗಿ ಉಳಿದಿದೆ. ಒಂದ್ ವೇಳೆ 2028 ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಉಳಿದ್ರೆ ಅದಾದ ನಂತರ ಮತ್ತೊಂದು ಚಾನ್ಸ್ ಇದೆ. ಅದೇನಂದ್ರೆ ನಾವು ಈಗಾಗಲೇ ಹೆಡ್ಲೈನ್ಸ್ ಅಲ್ಲಿ ಹೇಳಿದಂತೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ತಾರ ಅಥವಾ ಯಡಿಯೂರಪ್ಪನವರ ಮಗನಾದಂತ ವಿಜೇಂದ್ರ ಅವರು ಆಗ್ತಾರೆ ಅನ್ನುವಂತ ಕುತೂಹಲ ಕೂಡ ಕಾಣ್ತಾ ಇದೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಒಂದ್ಸಲ ಅಧಿಕಾರಕ್ಕೆ ಬಂದಂತ ಪಕ್ಷ ಮತ್ತೊಂದ್ಸಲ ಅಧಿಕಾರಕ್ಕೆ ಬರುವುದು ತೀರ ವಿರಳ. ನೀವು ಏನೇ ಡೆವಲಪ್ಮೆಂಟ್ ಮಾಡಿ, ನೀವು ಏನೇ ಯೋಜನೆ ಕೊಡಿ, ಆದ್ರೂ ಕೂಡ 2013ರಿಂದ 2018ರಲ್ಲಿ ರಾಜ್ಯವನ್ನ ಚೆನ್ನಾಗಿ ಆಡಳಿತ ಮಾಡಿದಂತ ಸಿದ್ದರಾಮಯ್ಯನವರು 2018ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ. ಹಾಗಾಗಿ ಈಗ 2023ರಿಂದ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ 2028ಕ್ಕೆ ಅಧಿಕಾರ ಕೊನೆಗೊಳ್ಳುತ್ತೆ. ಅದಾದ ನಂತರ ಮತ್ತೆ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿ ಅಧಿಕಾರಕ್ಕೆ ಬರುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಒಂದು ವೇಳೆ ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಮುಂದಿನ ಅವಧಿಗೆ ಬಿಜೆಪಿ ಏನಾದ್ರು ಬಂದ್ರೆ ಬಿಜೆಪಿ 113 ಟಾರ್ಗೆಟ್ ಅನ್ನ ಕ್ರಾಸ್ ಮಾಡಿದ್ರೆ ಹೈಕಮಾಂಡ್, ಅದರಲ್ಲೂ ಅಮಿತ್ ಶಾ ಮತ್ತು ಮೋದಿ ಅವರು ವಿಜೇಂದ್ರ ಅವರಿಗೆ ನೇರವಾಗಿ ಹೇಳಿದ್ದಾರೆ 2028ರಲ್ಲಿ ಚುನಾವಣೆಯ ವಿಧಾನಸಭೆ ಚುನಾವಣೆಯಲ್ಲಿ ಒಂದ್ ವೇಳೆ ನೀವು ಏನಾದ್ರೂ 113 ಎನ್ನುವ ಮ್ಯಾಜಿಕ್ ನಂಬರ್ ನ ಕ್ರಾಸ್ ಮಾಡಿದ್ರೆ ನೀವೇ ಮುಖ್ಯಮಂತ್ರಿ ಆಗ್ತೀರಿ ಎನ್ನುವ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ವಿಜಯೇಂದ್ರ ಅವರು ಇಡೀ ನಮ್ಮ ರಾಜ್ಯವನ್ನ ತಿರುಗ್ತಾ ಇದ್ದಾರೆ. ಜನಾಕ್ರೋಶ ಯಾತ್ರೆಯ ಮುಖಾಂತರ ಎಲ್ಲ ಯುವಕರನ್ನ ಸಂಘಟನೆ ಮಾಡ್ಕೊತಿದ್ದಾರೆ. ಅದರಲ್ಲಿ ರಾಜೀವ್ ಇರಬಹುದು, ಪ್ರೀತಮ್ ಗೌಡ ಆಗಿರ್ಬೋದು, ಈಗ ಅನೇಕ ಯುವ ಮುಖಂಡರನ್ನ ಸೇರಿಸಿಕೊಂಡು ಯುವಕರ ತಂಡವನ್ನ ಕಟ್ಕೊಂಡು ಮತ್ತು 3 ವರ್ಷ ಇದೆ. ಹಾಗಾಗಿ ಯಾವುದೇ ದೊಡ್ಡ ಬದಲಾವಣೆ ಮಾಡದೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇಟ್ಕೊಂಡು ದೊಡ್ಡದಾದಂತಹ ಬದಲಾವಣೆ ತರಲಿಕ್ಕೆ ಕೂಡ ವಿಜಯೇಂದ್ರ ಅವರು ಮುನ್ನಡೆಯನ್ನು ಬರ್ತಾ ಇದ್ದಾರೆ ಮತ್ತು ಹೈಕಮಾಂಡ್ ಕೂಡ ಸಾಥನ ಕೊಡ್ತಾ ಇದೆ. ಒಂದು ವೇಳೆ ಇಲ್ಲಿಯ ತನಕ ದಕ್ಷಿಣ ಭಾರತ ಹೆಬ್ಬಾಗಿಲಾಗಿರುವಂತಹ ಕರ್ನಾಟಕದಲ್ಲಿ ಇಲ್ಲಿಯ ತನಕ ಬಿಜೆಪಿ
ತನ್ನ ಸ್ವಂತ ಮೆಜಾರಿಟಿಯಿಂದ ಅಧಿಕಾರವನ್ನು ಹಿಡಿದಿಲ್ಲ. ಹಾಗಾಗಿ ಈ ಟೈಮ್ ಅಂದ್ರೆ 2028 ವೇಳೆಗೆ ಏನಾದರೂ 113 ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿದ್ರೆ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ನಿಟ್ಟಿನಲ್ಲಿ ನಾವು ಕ್ವಶನ್ ಅನ್ನು ಮಾಡಿದಾಗ ಅಥವಾ ವಿಶ್ಲೇಷಣೆ ಮಾಡಿದಾಗ, ಒಂದು ಡಿ ಕೆ ಶಿವಕುಮಾರ್ ಅವರು 28ರ ಅವಧಿಯಲ್ಲಿ ಆಗಬೇಕು, 28ರ ಒಳಗೆ ಆಗಬೇಕು. ಒಂದ್ ವೇಳೆ 2028ರ ಒಳಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಆ ಮುಖ್ಯಮಂತ್ರಿ ಪಟ್ಟ ವಿಜಯೇಂದ್ರ ಅವರಿಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ಇವತ್ತಿನ ವಿಶೇಷ. ಏನೇ ಆಗಲಿ 2022ರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಎನ್ನುವುದು ಉನ್ನತ ಮಾಹಿತಿಯ ಪ್ರಕಾರ ಸಿಗ್ತಾ ಇದೆ. ಒಂದು ವೇಳೆ 2027ರ ಒಳಗೆ 2026 ಡಿಸೆಂಬರ್ ಅಥವಾ 2027 ಜನವರಿ ಟೈಮಲ್ಲಿ ಸಿದ್ದರಾಮಯ್ಯನವರು ಮನ್ಸು ಮಾಡಿ ಸಾಕಪ್ಪ, ಜನರಿಂದ ನಾವು ಬೇಯಿಸ್ಕೊಳ್ಳೋದು ಬೇಡ, ಯಾಕಂದ್ರೆ ಈಗಾಗಲೇ ಒಪ್ಪಂದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡ್ಬೇಕನ್ನುವ ಒಪ್ಪಂದ ಆಗಿದೆ. ಅದು ಜನರಿಗೆ ತಿಳಿದಿದೆ. ಜೊತೆಗೆ ಜನರ ದೃಷ್ಟಿಯಲ್ಲಿ ನಾವು ಮೋಸಗಾರ ಅನ್ಸ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಏನಾದರೂ ಸಿದ್ದರಾಮಯ್ಯನವರು ದೊಡ್ಡ ಮನ್ಸು ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ರೆ ಅದು ಕೂಡ ಮತ್ತೆ ಬಿಜೆಪಿಗೆ ಹೆಲ್ಪ್ ಆಗುತ್ತೆ. ಅದನ್ನೇ ಇಟ್ಕೊಂಡು ಸಿದ್ದರಾಮಯ್ಯನವರಿಗೆ ಪಕ್ಷ ಮೋಸ ಮಾಡ್ತು, ಸಿದ್ದರಾಮಯ್ಯನವರಿಗೆ ಪಕ್ಷ ಮೋಸ ಮಾಡ್ತು ಅನ್ನೋ ದೃಷ್ಟಿಯಲ್ಲಿ ಪ್ರಚಾರವನ್ನು ಮಾಡಬಹುದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು 2028 ತನಕ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಆ ಮುಖ್ಯಮಂತ್ರಿ ಪಟ್ಟ ನೇರವಾಗಿ ವಿಜೇಂದ್ರ ಅವರಿಗೆ ಹೋಗೋದ್ರಲ್ಲೇ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಆಗ್ಬೇಕಂದ್ರೆ ಅದು 2028 ಒಳಗೆ ಆಗ್ಬೇಕಾಗತ್ತೆ. ಇಲ್ಲ ಅಂದ್ರೆ 2028ರ ಚುನಾವಣೆ ನಂತರ ವಿಜೇಂದ್ರ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಶತಸಿದ್ಧ ಎನ್ನುವುದು ಇದೀಗ ರಾಜಕೀಯ ವಿಶ್ಲೇಷಕರಿಂದ ಕೇಳಿ ಬರ್ತಾ ಇರುವಂತಹ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.